ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೂಪರ್ ಆಗಿ ಟೇಸ್ಟಿಯಾಗಿ ತುಂಬ ಕ್ವಿಕ್ ಆಗಿ ಮಾಡುವಂಥ ಬಿರಿಯಾನಿ ಅಂತಾನೆ ಹೇಳ್ಬೋದು. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನಾನು ಮೊದಲಿಗೆ ಒಂದು ಪಾತ್ರೆಗೆ ಆಯಿಲ್ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಆಯಿಲ್ ಹಾಕೊಳ್ಳಿ. ಮತ್ತೆ 5 ಆನಿಯನ್ ಹಾಕೊಳ್ತಾ ಇದ್ದೀನಿ, ಮೀಡಿಯಂ ಸೈಜ್ ಅಷ್ಟು. ಹೊಂಬಣ್ಣ ಬರುವಾಗೆ ನೀವು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ. ನಂತರ ಗೋಡಂಬಿ ದ್ರಾಕ್ಷಿನ ನಾನು ಒಂದು 3 ಸ್ಪೂನ್ ತುಪ್ಪ ಹಾಕಿ ಫ್ರೈ ಮಾಡಿ ಅದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ನಂತರ ನಾನು 1 kg ಚಿಕನಲ್ಲಿ ನಾನು ಬಿರಿಯಾನಿ ಮಾಡ್ತಾ ಇರುವಂಥದ್ದು. 1 kg ಚಿಕನ್ನು, ನಂತರ 2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು, 2 ಸ್ಪೂನ್ ಅಷ್ಟು ನಾನು ಧನಿಯಾ ಪೌಡ್ರು, ಮತ್ತೆ 1 ಸ್ಪೂನ್ ಅಷ್ಟು ಗರಂ ಮಸಾಲೆ, 1/4 ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡ್ರು, ಚಿಲ್ಲಿ 5, ನಂತರ ಕರ್ಡ್ 1/4 ಲೀಟ್ರು, ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ ಹಾಕೊಂಡೆ, ಮತ್ತೆ ಸಾಲ್ಟ್ ಹಾಕಿ ಚೆನ್ನಾಗಿ ನಾವು ಅದನ್ನ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀವು ಮಿಕ್ಸ್ ಮಾಡಾದ ನಂತರ ಫ್ರೀಸರಲ್ಲಿ ಇಟ್ಕೋಬೇಡಿ, ನಾರ್ಮಲ್ ಫ್ರಿಜ್ಜಲ್ಲಿ ಇಡಿ. ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ರೀತಿ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಫ್ರೀಸರಲ್ಲಿ ಯಾವುದೇ ಕಾರಣಕ್ಕೆ ಇಟ್ಬಿಡಿ, ಫ್ರಿಜ್ಜಲ್ಲಿ ಇಡಿ, ಇಲ್ಲಾಂದ್ರೆ ಹೊರಗಡೆ ಆದ್ರೂ ಇಡ್ಬೋದು. ನಂತರ ನಾನು ರೈಸ್ ರೆಡಿ ಇದನ್ನ ತೆಗೆದಿಟ್ಕೊಂಡಿದ್ದೀನಿ. ನಾನು ಫ್ರೀಸರಲ್ಲಿ ಏನು ಇಟ್ಟಿಲ್ಲ, ಹೊರಗಡೆನೇ ಇಟ್ಟಿದ್ದೀನಿ. ಇರುವವರು ಇಡ್ಬೋದು, ಇಲ್ಲಾಂದ್ರೆ ಪರವಾಗಿಲ್ಲ. ನಂತರ ರೈಸ್ ನಾನು ನೀರು ಹಾಕ್ಕೊಂಡು, ನೀವು ನೋಡ್ಕೊಳ್ಳಿ, ಅದಕ್ಕೆ ನೀರು ಹಾಕ್ಕೊಳ್ಳಿ, ಅದಕ್ಕೆ ಮಸಾಲ ಐಟಮ್ ಹಾಕ್ಕೊಳ್ಳಿ. ಆ ನಂತರ ಅದಕ್ಕೆ ರೈಸ್ ಹಾಕ್ಕೊಳ್ಳಿ. ಬಾಸುಮತಿ ರೈಸು ನಾನು ಬಿರಿಯಾನಿ ರೈಸೇ ತಗೊಂಡಿದ್ದೀನಿ. ಅದನ್ನು ನಾವು ನೀರು ಕುದಿಯಾದ ನಂತರ ರೈಸನ್ನು ಹಾಕಿದ ನಂತರ ಈ ರೀತಿ ನೋಡಿ ಅರ್ಧ ಬೇಯಬೇಕಷ್ಟೇ, ಒಂದು ಅರ್ಧ ಮುಕ್ಕಾಲಷ್ಟು ಬೆಂದರೆ ಸಾಕು. ಬೆಂದ ನಂತರ ಈ ರೀತಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ನೀವು ಹಾಕಿ ಅಕ್ಕಿಯನ್ನು ಹಾಕಿದ್ರೆ ಚೆನ್ನಾಗಿ ಅದು ನೀರೆಲ್ಲ ಎಳ್ಕೊಳ್ಳುತ್ತೆ, ಉದುರಾಗಿ ಇರುತ್ತೆ. ನಂತರ ಒಂದು ಬಾಣಲಿ ತಗೊಂಡು ಅದಕ್ಕೆ ನಾನು ಆಯಿಲ್ ಹಾಕೊಂಡಿದ್ದೀನಿ. ಆಯಿಲ್ ಹಾಕೊಂಡ ನಂತರ ಮಸಾಲ ಐಟಮ್ನೆಲ್ಲ ಹಾಕೊಂಡಿದ್ದೀನಿ. ಮತ್ತೆ ನಾನು ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲ ಮಿಕ್ಸ್ ಮಾಡಿ, ಅದನ್ನ ಆಯಿಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. 1 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಂಥದ್ದು. ಮತ್ತೆ ನಾನು ಲೆಮನ್ ಹಿಂಡ್ತಾ ಇದ್ದೀನಿ. ಲೆಮನ್ ಅರ್ಧ ಸಾಕು, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಜಾಸ್ತಿ ಹುಳಿ ಆದ್ರೆ ಚೆನ್ನಾಗಿರಲ್ಲ. ಅದರಿಂದ ಒಂದು ಬೇಕಿದ್ರೆ ಹಾಕೋಬಹುದು. 1 kg ಮಾಡೋರು, ನನಗೆ ಬೇಡ ಹುಳಿ ಅಂತೇಳಿ ನಾನು ಅರ್ಧ ಹಾಕೊಳ್ತಾ ಇದ್ದೀನಿ. ಈ ರೀತಿ ಆಯಿಲ್ ಬಿಡ್ಕೊಂಡಾಗ ನಾವು ಗೊತ್ತಾಗುತ್ತೆ ಚಿಕನ್ ಬೆಂದಿರುತ್ತೆ, ಮಸಾಲ ಕೂಡ ಬೆಂದಿರುತ್ತೆ. ನಾವು ಮಾಡಿಟ್ಕೊಂಡಿರುವಂತಹ ರೈಸ್ನ ಈ ರೀತಿ ಅರ್ಧದಷ್ಟು ಹಾಕ್ಕೊಳ್ಳಿ. ಅರ್ಧದಷ್ಟು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದರ ಮೇಲೆ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಅದೇ ಆನಿಯನ್ನ ಅದನ್ನ ನಾವು ಅದರ ಮೇಲೆ ಉದುರಿಸಿ, ಆಮೇಲೆ ಗೋಡಂಬಿ ದ್ರಾಕ್ಷಿನ ಈ ರೀತಿ ಉದುರಿಸಿ, ನಂತರ ನಾನು ಪುದೀನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ಮತ್ತೆ ಗೀ ಬೇಕಿದ್ರೆ ನೀವು ಹಾಕೊಳ್ಬೋದು, ನಾನು ಲಾಸ್ಟಿಗೆ ಹಾಕೊಳ್ತೀನಿ, ಚೆನ್ನಾಗಿರುತ್ತೆ ಇನ್ನು ಕೂಡ ಗೀ ಜಾಸ್ತಿ ಹಾಕಿದಷ್ಟು. ಮತ್ತೆ ತಿರ್ಗಾ ನಾವು ಅರ್ಧ ಉಳಿದಿರುವಂತಹ ರೈಸ್ನ ಹಾಕಿ ಅದನ್ನು ಕೂಡ ಅದೇ ರೀತಿ ಸ್ಪ್ರೆಡ್ ಮಾಡಿ ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ನಾನು ಹೋಮ್ ಮೇಡ್ ಮಾಡಿರುವಂತಹ ಗೀನೇ ಹಾಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ನೀವು ಮೊದಲಿಗೆ ಕೂಡ ನಾನು ಹೇಳಿದ್ನಲ್ಲ ಅರ್ಧ ಆವಾಗ ಕೂಡ ನೀವು ಗೀನ ಆ್ಯಡ್ ಮಾಡ್ಬೋದು. ಆಮೇಲೆ ನಾನು ಯಥಾ ಪ್ರಕಾರವಾಗಿ ಆನಿಯನ್ ಹಾಕೊಂಡಿದ್ದೀನಿ, ಗೋಡಂಬಿ ದ್ರಾಕ್ಷಿ ಹಾಕೊಂಡಿದ್ದೀನಿ, ನಂತರ ಪುದೀನ ಹಾಕೊಂಡು ಆದ ನಂತರ ಇವಾಗ ಮುಚ್ಚಿಡಿ. ಅದನ್ನ ಒಂದು 15 ಮಿನಿಟ್ಸ್ ಮುಚ್ಚಿಟ್ರೆ 15 ಮಿನಿಟ್ಸ್ ಆದ ನಂತರ ನೀವು ನೋಡ್ತಾ ಇರ್ಬೋದು ರೆಡಿಯಾಗಿದೆ. ಉದುರಾಗಿ ರೆಸ್ಟೋರೆಂಟ್ ಸ್ಟೈಲಿಯಲ್ಲೇ ಚೆನ್ನಾಗಿ ನೀಟಾಗಿ ಬಿರಿಯಾನಿ ರೆಡಿಯಾಗಿದೆ. ಈ ರೀತಿ ಮಾಡಿ ನೋಡಿ, ನೀವು ಸೂಪರಾಗಿ ಟೇಸ್ಟಿಯಾಗಿ ಕ್ವಿಕ್ ಆಗಿ ಮಾಡೋಂಥದ್ದು. ಐ ಹೋಪ್ ವಿಡಿಯೋ ಎಲ್ಲರೂ ಇಷ್ಟ ಆಗಿದೆ ತಿಳ್ಕೊಂಡಿದ್ದೀನಿ. ಖಂಡಿತವಾಗಿ ಎಲ್ಲರೂ ಕೂಡ ಈ ಒಂದು ಬಿರಿಯಾನಿನ ಟ್ರೈ ಮಾಡಿ, ಅದೇ ರೀತಿ ಟೇಸ್ಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ಇತ್ತು ಅಂತ ತಿಳಿಸಿ. ಇಲ್ಲಿಗೆ ನನ್ನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.